Hey guys, good morning. Welcome back to my new vlog. Actually, evening ಆಗಿದೆ. Hey guys, good evening. Welcome back to my new vlog. ಸೊ ಇವತ್ತಿನ ವ್ಲಾಗಿನ ಆರಂಭ ನಾವು ಈವ್ನಿಂಗ್ ಟೈಮಲ್ಲಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಾನು ಈ ಥರ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಪೂರ ಬಾಡಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಇವತ್ತು ಒಂದು ಟ್ರೈಪಾಡ್ನ ಆರ್ಡರ್ ಮಾಡಿದ್ದೀನಿ. ಗೈಸ್, ನೀವೊಬ್ಬ ಕ್ರಿಯೇಟರು ಆ್ಯಂಡ್ ನಿಮಗೆ ಕ್ಯಾಮ್ರಾಮ್ಯಾನ್ ಅಂದರೆ ಯಾರು ಫ್ರೆಂಡ್ ಇಲ್ಲ ಆ್ಯಂಡ್ ಯಾರು ಕ್ಯಾಮ್ರಾಮ್ಯಾನಿಗೆ ದುಡ್ಡು ಕೊಟ್ಬಿಟ್ಟು ಇಟ್ಕೊಳಕ್ಕೆ ನಿಮಗೆ ದುಡ್ಡಿಲ್ಲ. ಸೊ ಕ್ಯಾಮ್ರಾಮ್ಯಾನ್ ಥರ ಸಪೋರ್ಟ್ ಮಾಡೋ ನಾನು ಇವಾಗ ಒಂದು ಪ್ರಾಡಕ್ಟ್ನ ತೋರಿಸ್ತೀನಿ. ಸೊ ಗೈಸ್, ನಾನು ಹೇಳ್ತಿರೋ ಪ್ರಾಡಕ್ಟ್ ಇದೆ. ಸೊ ಇದ್ರ ಬಾಕ್ಸಲ್ಲಿದೆ ಆ್ಯಂಡ್ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ. ಇದ್ರ ಕವರು ಇದೆ ಆ್ಯಂಡ್ L16 ಅಂತ ಇದೆ ಮಾಡೆಲ್. ಸೆಲ್ಫಿ ಸ್ಟಿಕ್ ತುಂಬ ಲಾಂಗ್ ಅಂತ ಬರ್ತಿದ್ದಾರೆ. ಇದು ಟೋಟಲಿ ಐ ಥಿಂಕ್ ಸೊ 153 ಸೆಂಟಿಮೀಟರ್ನ ಇದೆ. 1.7 mm ಇದೆ ಗೈಸ್. ಅದು ಬಿಟ್ಟರೆ 153 ಏನೋ ಇದೆ. ಸೆಂಟಿಮೀಟರ್ ಎಷ್ಟಿದೆ ಅಂತ ನೋಡೋಣ. 1575 mm ಇದೆ. ಮತ್ತು ಟೋಟಲ್ 366 ಮಿಲಿಮೀಟರ್. ಸೊ ಸೈಜ್ ನೋಡ್ಬೋದು. 43 ಗ್ರಾಮ್ ಇದೆ ಗೈಸ್. ಇದ್ರ ವೇಟ್ ನೋಡಿ, 43 ಗ್ರಾಮ್ ತೋರಿಸಿದೆ. ಬ್ಯಾಟ್ರಿ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಮೊಬೈಲಲ್ಲಿ ಇದೆಯಲ್ಲ, ಸೊ ಇದು ಆನ್ ಮಾಡಿದ್ದೀನಿ. ಸೊ ಹಿಂಗೆ ಆಫು ಮಾಡ್ಬೋದು. ಹಿಂಗೆ ಆನ್ ಇಟ್ಟರೆ ಇದು ನೀವು ಫೋಟೋನ ತೊಗೊಬೋದು. ಹಿಂಗೆ ಫೋಟೋ ಹೊಡೆದ ತಕ್ಷಣ ತೊಗೊಬೋದು, ಕ್ಲಿಕ್ ಹೊಡೆದ ತಕ್ಷಣ. ಆ್ಯಂಡ್ ಇದು ನಮ್ಮ ಟ್ರೈಪಾಡ್ ಆಲ್ ಇನ್ ಒನ್. ಸೊ ಇದು ನೀವು ಕ್ಯಾಮ್ರಾಮ್ಯಾನ್ ಥರ ಯೂಸ್ ಮಾಡ್ಬೋದು. ಒಂದು ಜಾಗದಲ್ಲಿ ಇಟ್ಬಿಟ್ಟು ವಿಡಿಯೋ ಸ್ಟ್ಯಾಂಡ್ ಥರ ಯೂಸ್ ಆಗುತ್ತೆ, ಟ್ರೈಪಾಡ್ ಥರ ಯೂಸ್ ಆಗುತ್ತೆ, ಎಲ್ಲ ಥರ ಯೂಸ್ ಆಗುತ್ತೆ ಗೈಸ್. ಇದು ಬೇಸಿಕಲಿ ಇಟ್ಸ್ ವೆರಿ ಫ್ರೆಂಡ್ಲಿ ಫಾರ್ ಅ ವ್ಲಾಗರ್ಸ್. ಸೊ ವ್ಲಾಗ್ ಮಾಡೋದು ಈ ಟ್ರೈಪಾಡ್ ಒನ್ ಆಫ್ ದ ಬೆಸ್ಟ್ ಎಕ್ವಿಪ್ಮೆಂಟ್ ಅಂದ್ಕೊಳ್ಳಿ, ಒನ್ ಆಫ್ ದ ಬೆಸ್ಟ್ ಗ್ಯಾಜೆಟ್ ಹೂ ಇಸ್ ಗೋಯಿಂಗ್ ಟು ಡೂ ವ್ಲಾಗಿಂಗ್, ಕಾಂಟೆಂಟ್ ಕ್ರಿಯೇಷನ್, ವಿಡಿಯೋಸ್ ಎಲ್ಲ ಥರ. ಸೊ ಅವ್ರಿಗೋಸ್ಕರ ಇವಾಗ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ ನೋಡಿ. ಬೇಸಿಕಲಿ ಇವಾಗ ಫಿಕ್ಸ್ ಮಾಡಿಬಿಟ್ಟು ವ್ಲಾಗ್ ಮಾಡೋಣ. ಸೊ ಗೈಸ್, ಇದು ನಮ್ಮ ಟ್ರೈಪಾಡ್. ಸೊ ಎಷ್ಟು ಲಾಂಗ್ ಇದೆ ಅಂತ ಇವಾಗೆ ತೋರಿಸ್ತೀನಿ ನೋಡಿ. ಸೊ ಇಷ್ಟು ಲಾಂಗ್ ಇದೆ. ಇನ್ನು ಒಂದು ಸೆಕೆಂಡ್. ಸೊ ಚೆಕ್ ಇಟ್ ಆಫ್ ಗೈಸ್, ಇಷ್ಟು ಲಾಂಗ್ ಇದೆ ಇದು. ಸೊ ಗೈಸ್, ನಾನಿವಾಗ ಅದೇ ಸೆಲ್ಫಿ ಸ್ಟಿಕ್ಕಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸೆಲ್ಫಿ ಸ್ಟಿಕ್ ಹೆಸರು L16 ಲಾಂಗ್ ಸೆಲ್ಫಿ ಸ್ಟಿಕ್. ಸೊ ಆಲ್ಮೋಸ್ಟ್ ಎಷ್ಟು 336 ಮಿಲಿಮೀಟರ್ ಲಾಂಗ್ ಇದೆ. ಆ್ಯಂಡ್ ಕ್ರೇಜಿ ಆಗಿದೆ ಗೈಸ್. ಸೊ ನಾನಿವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಸ್ಟ್ ಸೆಕೆಂಡ್, ಇವಾಗ ನಾನು ಇದನ್ನು ಟ್ರೈಪಾಡ್ ಥರ ಅಂದರೆ ವಿಡಿಯೋ ಸ್ಟ್ಯಾಂಡ್ ಥರ ಯೂಸ್ ಮಾಡಿ ವ್ಲಾಗ್ ಮಾಡ್ತೀನಿ ನೋಡಿ, ವಿಡಿಯೋ ಮಾಡ್ತೀನಿ. ಸೊ ಗೈಸ್, ನಿಮ್ಗೆ ಅನಿಸ್ತಿರ್ಬೋದು ಇವಾಗ ವಿಡಿಯೋ ಯಾಕೆ ಅಷ್ಟೊಂದು ಸ್ಟೇಬಲ್ ಆಗಿದೆ ಆ್ಯಂಡ್ ವಿಡಿಯೋ ಯಾಕೆ ಅಲ್ಲಾಡ್ತಿಲ್ಲ ಅಂತ. ಬಿಕಾಸ್ ನಾನಿವತ್ತು ಈ ಒಂದು L16 ಸೆಲ್ಫಿ ಸ್ಟಿಕ್ಕಿಂದ ಆ್ಯಂಡ್ L16 ಆಲ್ ಇನ್ ಒನ್ ಸೆಲ್ಫಿ ಸ್ಟಿಕ್ ಆ್ಯಂಡ್ ಟ್ರೈಪಾಡ್ನ ಆರ್ಡರ್ ಮಾಡಿದ್ದೀನಿ. ಇದು ಜಸ್ಟ್ ನನಗೆ ಬಿದ್ದಿರೋದು 909 rupees. ಇದು ಫ್ಲಿಪ್ಕಾರ್ಟಲ್ಲಿ 2-3 ಸಲ ಹುಡುಕಿ ರೀಸರ್ಚ್ ಮಾಡಿದ್ಮೇಲೆ ನನಗೆ ಇದು ಸಿಕ್ತು. ಆ್ಯಂಡ್ ತುಂಬ ಹುಡುಕಿದ್ದೀನಿ. ಬೇಸಿಕಲಿ ಒಂದು 1200+ ಇತ್ತು. ಆ್ಯಂಡ್ ಅದನ್ನು ಕ್ಲಿಕ್ ಮಾಡಿದೆ, ಡೌನ್ಗೆ ಹೋದೆ. 1000ಗೆ ಹೋದೆ, ಕ್ಲಿಕ್ ಮಾಡಿದೆ, ಡೌನ್ಗೆ ಹೋದೆ. 800 ಇತ್ತು, 850 ಏನಾಯಿತು. ಆ್ಯಂಡ್ 850 ಅಂದರೆ ಎಲ್ಲಕ್ಕಿಂತ ಕಡಿಮೆ ಕ್ಲಿಕ್ ಮಾಡಿದೆ. ಆದ್ರೂ 109 rupees ಎಕ್ಸ್ಟ್ರಾ ಬಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿದೆ ಗೈಸ್. ಸೊ ನಾನಿವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಶೂಟ್ ಹೇಗೆ ಬರ್ತೀನಿ ಅಂತ ನೀವೇ ಹೇಳಿ. ಈ ಟ್ರೈಪಾಡಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ವಿಡಿಯೋ ಚೆನ್ನಾಗಿ ಬರ್ತೀನಿ ಅಂತ ಅನ್ಕೊತಿದ್ದೀನಿ. ಸೊ ಎಸ್ ಗೈಸ್, ಇದು ವಿಡಿಯೋ ಮಾಡೋ ಫಾರ್ಮೆಟ್ ಆ್ಯಂಡ್ ವಿಡಿಯೋ ಸ್ಟ್ಯಾಂಡ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ಯಾವ ಥರ ವಿಡಿಯೋ ಸ್ಟ್ಯಾಂಡ್ನ ಇಟ್ಬಿಟ್ಟು ವಿಡಿಯೋ ಮಾಡ್ತೀನಿ ಅಂತ ಇವಾಗ ಫೋನ್ ತೆಗೆದು ತೋರಿಸ್ತೀನಿ. ಸೊ ಗೈಸ್, ನಮ್ಮ ಟೇಬಲ್ ಫುಲ್ ಮಿಸ್ಟಪ್ ಆಗಿದೆ. ಬಟ್ ಇಟ್ಸ್ ಓಕೆ. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಪ್ರಾಡಕ್ಟ್ನ ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಲಾಂಚ್ ಅಂತ ಅನ್ಕೋಬೇಡಿ, ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಲಾಂಚ್ ಮಾಡೋಕ್ಕೆ ಒಂದು ಟೈಮ್ ಬರುತ್ತೆ. ಸೊ ದೊಡ್ಡವರ ಆಮೇಲೆ ಒಂದು ಸೆಲೆಬ್ರಿಟಿ ಆಗಿಲ್ಲ ಅಂದ್ರೂ ಒಂದು ಬಿಸ್ನೆಸ್ ಮ್ಯಾನ್ ಆದ್ರೂ ಸೊ ಸೆಲೆಬ್ರಿಟಿ ಆಗಬೇಕಂತ ಇದೆ. ಬಟ್ ಆಗಿಲ್ಲ ಅಂತ ಇಲ್ವೇ ಇಲ್ಲ, ಆಗಲೇಬೇಕು. ಸೊ ಅಕಸ್ಮಾತ್ ಸೆಲೆಬ್ರಿಟಿ ಆದ್ರೂ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು. ಬಿಕಾಸ್ ಐ ಲವ್ ಬಿಸ್ನೆಸ್ ಗೈಸ್. ಸೊ ಬಿಸ್ನೆಸ್ ಅನ್ನೋದು ಏನಂತ ಗೊತ್ತಾಗಬೇಕು. ಆನ್ಲೈನ್ ಬಿಸ್ನೆಸ್ಸು ಮಾಡಬೇಕಂತ ಇದೆ, ಆಫ್ಲೈನ್ ಬಿಸ್ನೆಸ್ಸು ಮಾಡಬೇಕಂತ ಇದೆ. ಸೊ ಯಾವ್ದು ಮಾಡ್ತೀನಿ ಅಂತ ನೋಡೋಣ, ಅದ್ರ ಬಗ್ಗೆ. ಸೊ ಗೈಸ್, ನಮ್ಮ ಟ್ರೈಪಾಡ್ ಬಾಕ್ಸ್ ಇಲ್ಲಿದೆ. ಸೊ ಇವಾಗ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ, 1 ಸೆಕೆಂಡ್. ಸೊ ಗೈಸ್, ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ. ಸೊ ಅದಕ್ಕೆ ಕವರ್ ಇದೆ. ಸೊ ಇದು ನಮ್ಮ ಲಾಂಗೆಸ್ಟ್ ಸೆಲ್ಫಿ ಸ್ಟಿಕ್, L16 ಸೆಲ್ಫಿ ಸ್ಟಿಕ್ ಅಂತಾರೆ. ಆ್ಯಂಡ್ ಇದು ಟ್ರೈಪಾಡ್ ಥರನೇ ಯೂಸ್ ಆಗುತ್ತೆ. ಹೇಗಂತ ಇವಾಗ ತೋರಿಸ್ತೀನಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಇದ್ರದ್ದು ಫ್ಯೂಚರ್ ಹಿಂಗೆಲ್ಲ ಕಾಣುತ್ತೆ. ಸೊ ಲಾಂಗ್ ಏನೇನು ಬರ್ತಿದ್ದಾರೆ ನೋಡಿ. ಸೊ 1 ಸೆಕೆಂಡ್, ಇಲ್ಲಿ ನೋಡಿ, ಕ್ಯಾಪಬಿಲಿಟೀಸ್ ಎಲ್ಲ ಬರ್ತಿದ್ದಾರೆ. ಆ್ಯಂಡ್ರಾಯ್ಡ್, iOS ಎಲ್ಲರಿಗೂ ಬರುತ್ತೆ. ಆ್ಯಂಡ್ L16 ಸೆಲ್ಫಿ ಸ್ಟಿಕ್ ಇಸ್ ಲೈಕ್ ದಿಸ್. ಚೆಕ್ ಇಟ್ ಆಫ್. ಲೈಟ್ ಪ್ರಾಪರಾಗಿ ಬರ್ತಿಲ್ಲ ಅಂತ ಅಂದ್ಕೊಂಡ್ರೆ, ಬರ್ತಿಲ್ಲ, ಸಾರಿ.
ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ. ಆ್ಯಕ್ಚುಲಿ ಚೈನೀಸ್ ಪ್ರಾಡಕ್ಟ್ ಗೈಸ್. ನೀವು ಯಾವುದೇ ಶಾಪಲ್ಲಿ ತೊಗೊಂಡ್ರು ಚೈನಾಯಿಂದನೇ ಬಂದಿರುತ್ತೆ. ಸೊ ಇದು ಟ್ರೈಪೋರ್ಡಿನ ಬಾಕ್ಸ್ ಆ್ಯಂಡ್ ಇದು ಫೈನಲಿ ನಮ್ಮ ಟ್ರೈಪೋರ್ಡ್ ಇದೆ. 1 ಸೆಕೆಂಡ್ ಬಾಕ್ಸ್ನ ಇಲ್ಲೇ ಇರಲಿ, ಬಾಕ್ಸ್ ಇದೆ ಇರಲಿ. ಸೊ ಇದು ಬಾಕ್ಸಿನ ಮೆನ್ಯೂ. ಸಾರಿ ಗೈಸ್, ಟ್ರೈಪೋರ್ಡಿನ ಮೆನ್ಯೂ. ಇಲ್ಲಿ ಮುಂಚೆನೇ ಇಲ್ಲಿ ಚೈನಾ ಅಕ್ಷರದಲ್ಲಿ ಏನೋ ಬರೆದಿದ್ದಾರೆ ಆ್ಯಂಡ್ ಇಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಸೊ ಮೆನ್ಯೂ ಎಲ್ಲ ಫುಲ್ ಇದೆ, ಓದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಸೈಡಿಗೆ ಇಡ್ತೀನಿ. ಆ್ಯಂಡ್ ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ ಗೈಸ್ ಒಂದು ವಿಡಿಯೋದಲ್ಲಿ. ಈ ಟ್ರೈಪೋರ್ಡ್ ಇದನ್ನಲ್ಲ. ಸೊ ಲೆಟ್ಸ್ ಓಪನ್ ಗೈಸ್. ಲೆಟ್ಸ್ ಓಪನ್ ಗೈಸ್. ಲೆಟ್ಸ್ ಓಪನ್. 1 ಸೆಕೆಂಡ್ ಮೈಕ್ನ ಫಿಟ್ ಮಾಡ್ಕೊತೀನಿ ಗೈಸ್. ಫೈನಲಿ ನಾನು ಮೈಕ್ನ ಕಾಲರಲ್ಲಿ ಹಾಕೊಂಡಿದ್ದೀನಿ. ಸೊ ಸಾರಿ. ಸೊ ಇದೇ ನಮ್ಮ ಗೈಸ್ ಇದೇ ನಮ್ಮ ಟ್ರೈಪೋರ್ಡ್. ಸೊ ಹಿಂಗೆ ಕಾಣ್ತಿದೆ ನೋಡಿ. 1 ಸೆಕೆಂಡ್ ನೋಡಿ ಹೆಂಗಿದೆ, ಕ್ರೇಜಿ ಆಗಿದೆ ಗೈಸ್. ಎಷ್ಟು ಶೈನ್ ಹೊಡಿತಾ ಇದೆ, ಹೊಸ್ದಾಗಿರೋ ಪ್ರಾಡಕ್ಟ್. ಸೊ ಇದು ನಮ್ಮ ರಿಮೋಟ್ ಕಂಟ್ರೋಲ್. ಇದು ಹೊರಗೆ ತಕ್ಕೊಂಡು ಕ್ಲಿಕ್ ಮಾಡ್ಬೋದು. ಫಸ್ಟ್ ಇದನ್ನು ಆನ್ ಮಾಡಬೇಕಿಲ್ಲಿ ಆ ಪವರ್ ಬಟನ್ ಇದೆ. 1 ಸೆಕೆಂಡ್ ಆನ್ ಮಾಡ್ತೀನಿ. ಸೊ ಇಲ್ಲಿ 1 ಸೆಕೆಂಡ್, ಇವಾಗ ಆನ್ ಆಗಿದೆ ನೋಡಿ, ಬ್ಲಿಂಕ್ ಆಗುತ್ತೆ. ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿದರೆ ನೀವು ದೂರದಿಂದ ಇದನ್ನು ತೊಗೊಂಡು ಇದೆ ನೋಡಿ, ಓಪನೇಬಲ್ ಇದು. ಇದನ್ನ ತೊಗೊಂಡು ಎಲ್ಲಿಂದರ ಫೋಟೋ ಹೊಡಿಬೋದು. ನಿಮ್ಮ ಫ್ರೆಂಡ್ಸ್ಗಾರ ಕೊಡಿ, ನಿಮ್ಮ ಕ್ಯಾಮ್ರಾಮನ್ಗಾರ ಕೊಡಿ, ಯಾರಿಗಾರ ಕೊಡಿ. ಸೊ ಇಲ್ಲಿಂದ ಹೊಡಿಬೋದು ಫೋಟೋ. ಹಿಂಗೆ ಕ್ಲಿಕ್ ಮಾಡಿದ್ರೆ ಒಂದು ಫೋಟೋ ಹೊಡಿಬೋದು. ಸೊ ಸದ್ಯಕ್ಕೆ ಆಫ್ ಮಾಡ್ಕೊತೀನಿ. ಆ್ಯಂಡ್ ಇದು ನೋಡಿ, ಇದು ಹಿಂಗೆ ತಿರ್ಸ್ಬೋದು. ನೀನು ಸೆಲ್ಫಿ ಸ್ಟಿಕ್ನ ಇಟ್ಬಿಟ್ಟು ವೀಡಿಯೋನ ಈ ಕಡೆ ತಿರ್ಸ್ಬೋದು, ಆ್ಯಂಗಲ್ ಚೇಂಜ್ ಮಾಡ್ಬೋದು. ಸೊ ನಮ್ಮ ಸೆಲ್ಫಿ ಸ್ಟಿಕ್ ಹಿಂಗಿದೆ ನೋಡಿ. 1 ಸೆಕೆಂಡ್ ತಮ್ಮನೇಲಿ ಫೋಟೋ ತೊಗೊಬೇಕು. ಇದು ಟ್ರೈಪೋರ್ಡ್ ಆ್ಯಂಡ್ ಇದರಲ್ಲಿ ನಮ್ಮ ಡ್ಯಾಡಿಯ ಫೋನ್ ಕೂರಿಸಿದ್ದೀನಿ, ಫಿಟ್ ಮಾಡಿದ್ದೀನಿ. ಸೊ ಈ ಥರ ವ್ಲಾಗ್ ಮಾಡ್ಬೋದು. ಜಸ್ಟ್ ಸ್ವಲ್ಪ ಓಪನ್ ಮಾಡಬೇಕಂತ ಏನಿಲ್ಲ. 1 ಸೆಕೆಂಡ್. ಸೊ ಇದನ್ನು ಜಸ್ಟ್ ಸ್ವಲ್ಪ ಓಪನ್ ಮಾಡಬೇಕಂತ ಏನಿಲ್ಲ. ಸೊ ಇನ್ನು ಫುಲ್ ಮಾಡ್ಬೋದು ನೋಡಿ. ಇಷ್ಟೇ ಓಪನ್ ಇಲ್ಲ, ಫುಲ್. ಸೊ ಫೈನಲಿ ಗ್ರಿಪ್ ಆಗಿದೆ ನೋಡಿ, ಅಲ್ಗಾಡಲ್ಲ ಗೈಸ್. ಟೈಲರ್ ಅಂತೂ ಅಲ್ಗಾಡೋದಲ್ಲ, ತುಂಬ ಗ್ರಿಪ್ ಇರುತ್ತೆ. ಆ್ಯಂಡ್ ಇದನ್ನು ಹಿಂಗೆ ಮಾಡಿ ಹಿಂಗೆಲ್ಲ ತಿರ್ಸ್ಬೋದು ನೋಡಿ, ಈ ಥರ ಆಗುತ್ತೆ. ಸೊ ಅದಕ್ಕೆ ಹೇಳಿದೆ. ಆ್ಯಂಡ್ ಇದನ್ನು ಫೋನ್ನ ಹಿಂಗೆ ಸ್ಟ್ರೈಟ್ ಮಾಡ್ಬೋದು. ಮತ್ತು ನೋಡಿ ಈ ಥರ 1 ಸೆಕೆಂಡ್ ನೋಡಿ, ರೀಲ್ಸ್ ಮಾಡ್ಬೋದು. 1 ಸೆಕೆಂಡ್. ಸೊ ಈ ಫೋನು ಹಿಂಗೆ ಬೆಂಡಾಗಿತ್ತು, ಈ ಥರ ಬೆಂಡಾಗಿತ್ತು. ಸೊ ಇದನ್ನು ಹೀಗಿರೋ ಫೋನ್ನ ಹಿಂಗೆ ಸ್ಟ್ರೈಟ್ ಮಾಡಿದ್ದೀನಿ, ಹಿಂಗಿರೋ ಫೋನ್ನ ಹಿಂಗೆ ಸ್ಟ್ರೈಟ್ ಮಾಡಿದ್ದೀನಿ. ಆ್ಯಂಡ್ ಹಿಂಗಿರೋ ಫೋನ್ನ ಹಿಂಗೆ ಮಾಡ್ಬೋದು. ಮತ್ತು ಇದರಿಂದ ರೊಟೇಟ್ ಮಾಡ್ಬೋದು ನೋಡಿ, ಹಿಂಗೆ ಚೆಕ್ ಇಟ್ ಆಫ್. ಇದು ಈ ಥರ ರೊಟೇಟ್ ಮಾಡಿ ರೀಲ್ಸ್ ಮತ್ತು ವೀಡಿಯೋಸ್ಗೆಲ್ಲ ಹೆಲ್ಪ್ ಆಗುತ್ತೆ, ಕ್ರೇಜಿಯಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ನೋಡಿ, ಇದರಲ್ಲಿ ಚೈನೀಸ್ ಅಕ್ಷರದಲ್ಲಿ ಏನೋ ಬರೆದಿದ್ದಾರೆ, ಪ್ರಾಪರಾಗಂತೂ ಕಾಣಲ್ಲ. ಸೊ ಇದ್ರದ್ದು ಪ್ಯಾಕೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ರಿಮೋಟನ್ನ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿ ಫೋಟೋ ಹೊಡಿಬೋದು. 1 ಸೆಕೆಂಡ್ ತೋರಿಸ್ತೀನಿ. ಈ ಫೋನ್ನ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ರಿಮೋಟಲ್ಲಿ ಬ್ಲೂಟೂತ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ರಿಮೋಟ್ ನೋಡಿ, ಚಿಕ್ಕದು ಕೊಟ್ಟಿದ್ದಾರೆ. ಸೊ ಹಿಂಗೆ ಆನ್ ಇಟ್ಟಿದ್ದೀನಿ ಇವಾಗ. ಸೊ ಇದರಿಂದ ಕ್ಲಿಕ್ ಕೊಡಿದ ತಕ್ಷಣ ನಾನು ಫೋಟೋ ಹೊಡಿತೀನಿ ನೋಡಿ, ಚೆಕ್ ಮಾಡಿ, ನೋಡಿದ್ರಾ? ಸೊ ಈ ಥರ 1 ಸೆಕೆಂಡ್. ಸೊ ಇದನ್ನು ನೀವು ಹೀಗೆಲ್ಲ ತಿರ್ಸ್ಬೋದು, ಈ ಥರ ನೀವು ತಿರ್ಸ್ಬೋದು. ಸೊ ಇದು ಈ ಥರ ಇರುತ್ತೆ, ಹಿಂಗೆ ಇಟ್ಕೊಬೋದು ಮತ್ತು ಈ ಥರ ತಿರ್ಸ್ಬೋದು. ಸೊ ಇಲ್ಲಿಂದ ಕ್ಲಿಕ್ ಮಾಡ್ತೀನಿ ನೋಡಿ, ಇವಾಗ ಕೈ ಇಟ್ಟಿರ್ತೀನಿ, ಇದನ್ನು ಕ್ಲಿಕ್ ಮಾಡಿರ್ತೀನಿ ನೋಡಿ, ನೋಡಿದ್ರೆ ಇಲ್ಲಿ ಬಂದಿದೆ. ಸೊ ಹಿಂಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಆಲ್ರೆಡಿ ಬಂದಿದೆ ಫುಟೇಜ್. ಸೊ 1, 2 ಅಲ್ಲ, ಪ್ರೂಫ್ ತೋರಿಸ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. 1, 2. ಸೊ ಆ್ಯಕ್ಚುಲಿ ವರ್ಕ್ಸ್ ಗೈಸ್. ನೋಡಿ 1 ಸೆಕೆಂಡ್ ಗೈಸ್. ಸೊ ಗೈಸ್, ಇದು ನನ್ನ ಸೆಲ್ಫಿ ಅಂದರೆ ಫ್ರಂಟ್ ಕ್ಯಾಮ್ರಾಯಿಂದ ನಮ್ಮ ಡ್ಯಾಡಿ ಮೊಬೈಲಿಂದ ಇದು ಮಾಡ್ತಾಯಿದ್ದೀನಿ. ಸೊ ಈಗ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಕ್ಲಿಕ್ ಆಗುತ್ತೆ ನೋಡಿ, ಇಲ್ಲಿದೆ. 1 ಸೆಕೆಂಡ್. ಸೊ ಅಲ್ಲಾಗಿದೆ, ಈಗ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಗೈಸ್ ಚೆಕ್ ಇಟ್ ಆಫ್. ಇಲ್ಲಿ ವಿಡಿಯೋ ಫೋಟೋ ಕ್ಲಿಕ್ ಆಗಿದೆ. 1, 2. ಸೊ ಬ್ಲೂಟೂತ್ ರಿಮೋಟ್ ಅಂತೂ ವರ್ಕ್ ಆಗ್ತಿದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಟ್ರೈಪಾಡ್ ಐ ಹ್ಯಾವ್ ಬೈಡ್ ಅಂದ್ಕೊಳ್ಳಿ. ಸೊ ಬಟ್ ಸ್ವಲ್ಪ ದಿನ ಆದಮೇಲೆ ಇದು ಸಂಡೇ ಬಜಾರಲ್ಲಿ ಬಂದುಬಿಡ್ತು, ತುಂಬ ಬೇಜಾರಾಯಿತು. ಬಟ್ ಹೊಸ ಪೀಸ್, ನ್ಯೂ ಒನ್ ಗೈಸ್. ಹಳೇದು ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ, ಬಟ್ ನ್ಯೂ ಒನ್, ಬ್ರ್ಯಾಂಡ್ ನ್ಯೂ. ಸೊ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಪಬ್ಲಿಕಲ್ಲಿ ಚೆನ್ನಾಗಿ ಯೂಸ್ ಆಗ್ತಿದೆ. ಬಿಕಾಸ್ ಏನಂದರೆ
ಟ್ರೈಪಾಡ್ ಹೋದ್ರೆ ಸೆಲ್ಫಿ ಸ್ಟಿಕ್ ಅದು ಇದಾಗುತ್ತೆ. ಬಟ್ ಸೆಲ್ಫಿ ಸ್ಟಿಕ್ ಯಾವಾಗ ಬೇಕಾಗಿರುತ್ತೆ, ಟ್ರೈಪಾಡ್ ಯಾವಾಗ ಬೇಕಾಗಿರುತ್ತೆ, ಎರಡೂ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ L16 ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪಾಡ್. ಇದು ತುಂಬ ಎತ್ತರನೂ ಇದೆ, ಅದು ಎಷ್ಟು ಎತ್ತರ ಇದೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಇದರ ಸ್ಪೆಸಿಫಿಕೇಶನ್ ನೋಡ್ಬೋದು. ಫೋಲ್ಡೆಡ್ ಲೆಂತ್ 336 ಮಿಲಿಮೀಟರ್ ಇದೆ ಆ್ಯಂಡ್ ಎಕ್ಸ್ಟೆಂಡೆಡ್ ಲೆಂತ್ 1575 ಮಿಲಿಮೀಟರ್. ಪ್ರಾಡಕ್ಟ್ ಸೈಜ್ 336 × 75 × 37.5 mm ಇದೆ. ಪ್ರಾಡಕ್ಟ್ ವೇಟ್ ಸ್ವಲ್ಪ ಜಾಸ್ತಿ ಇದೆ, 433 ಗ್ರಾಮ್ ಇದೆ, ಆಲ್ಮೋಸ್ಟ್ ಹಾಫ್ kg. ಆ್ಯಂಡ್ ಬ್ಯಾಟ್ರಿ CR1632 ರಿಪ್ಲೇಸಬಲ್ ಬ್ಯಾಟ್ರಿ ಇದೆ. ಇದರಲ್ಲಿ ಅಂದರೆ ಅದು ಬ್ಲೂಟೂತ್ ರಿಮೋಟ್ ಇದೆಯಲ್ಲ, ಚಿಕ್ಕದು ಸ್ಪೆಸಿಫಿಕೇಶನ್. ಸೊ ಚಿಕ್ಕ ರಿಮೋಟ್ ಅಂದರೆ ಬ್ಲೂಟೂತ್ ಫೋಟೋ ಹೊಡಿಬೋದು, ಆ ರಿಮೋಟಿನ ಚಿಕ್ಕ ಇದೆಯಲ್ಲ, ಸೊ ಇದ್ರೊಳಗೆ ಒಂದು ಬ್ಯಾಟ್ರಿ ಇರುತ್ತೆ, ಚಿಕ್ಕದಾಗಿ ರಿಪ್ಲೇಸ್ ಮಾಡ್ಬೋದು ಯಾವುದೇ ವಾಚ್ ಶಾಪಲ್ಲಿ ಹೋದರೆ. ಆ್ಯಂಡ್ ದಿಸ್ ಇಸ್ ರಿಮೈಂಡರ್ ಏನೇನೋ ಕೊಟ್ಟಿದ್ದಾರೆ. ಸೆಲ್ಫಿ ಸ್ಟಿಕ್ ಈಸ್ ಕಂಪ್ಯಾಟಬಲ್ ವಿತ್ Android 4.4 ಸಾಫ್ಟ್ವೇರ್ ಅಂದ್ಕೊಳ್ಳಿ ಮೊಬೈಲ್ದು. ಆ್ಯಂಡ್ iOS ಅಲ್ಲಿ ಯೂಸ್ ಮಾಡ್ಬೋದು. Above Android device, if charge your volume function on the camera, be sure change it to the default value. ಇನ್ನೇನೋ ಫಂಕ್ಷನ್ಸ್ ಎಲ್ಲ ಇದೆ, ಮೆನ್ಯೂ ಜಾಸ್ತಿ ಹೋದಲ್ಲ, ಬಿಕಾಸ್ I know it, guys. Before I light, check it the length, guys. ಹೋಗ್ತಾ ಇದೆ. ಇಲ್ಲಿಗೆ ಬಂದು ರೀಚ್ ಆಯ್ತು ನಾನು, ಗೈಸ್. ಚೆಕ್ ಇಟ್ ಔಟ್ ನೋಡಿ ಎಷ್ಟು ಲೆಂತ್ ಆಗಿದೆ. ಝೂಮ್ ಔಟ್ ಮಾಡಿದ್ರು ಆಗ್ತಾ ಇದೆ. ಗೈಸ್ ಇಲ್ಲಿವರೆಗೂ ಫ್ಯಾನ್ ನೋಡ್ತಾ ಇತ್ತು, ಅದಕ್ಕೆ ವಾಯ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಬಟ್ ಫ್ಯಾನ್ ಆಫ್ ಆಗಿದೆ ಆ್ಯಂಡ್ ಟ್ರೈಪಾಡ್ ಹಿಂಗಿದೆ ನೋಡಿ. ಸ್ವಲ್ಪ ಕೆಳಗೆ ಮಾಡ್ಕೊಳ್ಳೋಣ. ಡನ್. ತುಂಬ ಕೆಳಗಿದೆ ಗೈಸ್, ಆಲ್ಮೋಸ್ಟ್ ನನ್ನ ಅಂದ್ಕೊಳ್ಳಿ ಮೈ ನೆಕ್ ಸೈಜ್. ಇಟ್ಸ್ ಲೈಕ್ ನಮ್ಮ ಲೆಂತ್ ಎಷ್ಟು ಇದೆ ಅಂದರೆ ನಮ್ಮ ನೆಕ್ ಟೋಟಲ್ ಇದಾಗುತ್ತೆ, ಓವರ್ ಆಗುತ್ತೆ. ಸೊ ಅಷ್ಟಿದೆ. ಸೊ ಇದನ್ನು ತಿರ್ಸ್ಬೋದು ಹಿಂಗೆ. ಕ್ಯಾನ್ ಟರ್ನ್ ಅರೌಂಡ್ ದಿಸ್ ಲೈಕ್. ಮುಂಚೆ ಕೆಳಗೆ ಗ್ರಿಪ್ ಆಗ್ತಿಲ್ಲ, ಫೋನ್ ಇಟ್ಟರೆ ಗ್ರಿಪ್ ಆಗುತ್ತೆ. ಆ್ಯಂಡ್ ಇಲ್ಲಿ 1 ಸೆಕೆಂಡ್ ಗೈಸ್, ಇದನ್ನು ಹಿಂಗೆ ಮಾಡಿ ಯಾವುದಾದ್ರೂ ಡಿಜಿಟಲ್ ಕ್ಯಾಮ್ರಾ ಹಾಕಿ ವಿಡಿಯೋ ಮಾಡ್ಬೋದು. ಗೋಪ್ರೋ ಅಂದರೂ ಈಸಿಲಿ ಆಗುತ್ತೆ, ಬಿಕಾಸ್ ಇದ್ರ ಮೇಲೆ ಆಲ್ಮೋಸ್ಟ್ 2 kg ತನಕ ವೇಟ್ ಇದು ಇಟ್ಕೊಂಡಿದ್ದಂತೆ. ಸೊ ಸೋನಿ ಕ್ಯಾಮ್ರಾ ಆ್ಯಂಡ್ ಡಿಜಿಟಲ್ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ಆ್ಯಂಡ್ ವಿಡಿಯೋಗ್ರಫಿ ಎಲ್ಲ ಮಾಡ್ಬೋದು. ಚೆಕ್ ಇಟ್ ಆಫ್. ಸೊ ಗೈಸ್, ರೈಟ್ ನಾವು ಇರೋ ಮನೆ ಔಟ್ಡೋರಿಂದ ವಿಡಿಯೋ ಮಾಡ್ತಾನೆ. ಆ್ಯಂಡ್ ಐ ಥಿಂಕ್ ಸೊ ನನ್ನ ಹಾಫ್ ಬಾಡಿ ಫ್ರೇಮಲ್ಲಿ ಬರ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಫ್ ಬಾಡಿ ಫ್ರೇಮಲ್ಲಿ ಬರೋದು ಬಿಟ್ರು ಅಂದರೆ ಮೇನ್ ಥಿಂಗ್ ಅಂದರೆ ಅದೇ ಹಾಫ್ ಬಾಡಿ ಪ್ರಾಪರಾಗಿ ಬರ್ತಾಯಿತ್ತು. ಆ್ಯಂಡ್ ನಾನು ಮುಂಚೆ ಮಾಡೋ ವ್ಲಾಗ್ಸಲ್ಲಿ ಹಾಫ್ ಬಾಡಿ ಪ್ರಾಪರಾಗಿ ಬರ್ತಾಯಿಲ್ಲ. ಆ್ಯಂಡ್ ಫೋನ್ನ ಕೈಯಲ್ಲಿ ಕ್ಯಾರಿ ಮಾಡ್ಬಿಟ್ಟು ವ್ಲಾಗ್ನ ಮಾಡ್ತಿದ್ದೆ. ಆ್ಯಂಡ್ ಕೈಯಲ್ಲಿ ಕ್ಯಾರಿ ಮಾಡಿದಾಗ ಹಾಫ್ ಫ್ರೇಮ್ ಅಂದರೆ ಇಷ್ಟು ಬರ್ತಾಯಿತ್ತು, ಇಲ್ಲ ಇಷ್ಟು ಬರ್ತಾಯಿತ್ತು. ಸೊ ಪ್ರಾಪರಾಗಿ ಬರ್ತಿದ್ದಿಲ್ಲ. ಬಟ್ ಫೈನಲಿ ಪ್ರಾಪರಾಗಿ ವಿಡಿಯೋ ಬರ್ತಾ ಅಂತ ಅಂದ್ಕೊತೀನಿ. ಇವಾಗ ಚೆಕ್ ಮಾಡ್ತೀನಿ. ಡನ್. ಸೊ ಗೈಸ್, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ರೆಕಾರ್ಡ್ ಸ್ಟಾರ್ಟ್ ಆಯಿತು. ಇವಾಗ ನೋಡಿ ಕ್ಲಿಕ್ ಮಾಡ್ತೀನಿ, ಸ್ಟಾಪ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಇವಾಗ ವೀಡಿಯೋದಲ್ಲಿ ಮತ್ತೆ ಬಂದೀನಿ. ಆ್ಯಂಡ್ ಈ ಥರನೇ ವೀಡಿಯೋದಲ್ಲಿ ಅಂದರೆ ವೀಡಿಯೋನು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಹಾಗೆ ಫೋಟೋನ ಕ್ಲಿಕ್ ಮಾಡ್ಬೋದು ಈಸಿಲಿ. ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಬೇಸಿಕಲಿ ಕ್ಯಾಮ್ರಾಮ್ಯಾನಿಗೆ ಕ್ಯಾಮ್ರಾ ಆನ್ ಯಾವಾಗ ಮಾಡೋಕ್ಕೋ ಆಫ್ ಯಾವಾಗ ಮಾಡೋಕ್ಕೋ ಅಂದರೆ ನೀವೇ ಇಂಡಿವಿಜುವಲ್ ಕ್ರಿಯೇಟರ್ ಆಗಿರ್ತೀರ. ಆ್ಯಂಡ್ ಕ್ಯಾಮ್ರಾ ಯಾವಾಗ ಆನ್ ಮಾಡೋಕ್ಕೂ ಯಾವಾಗ ಆಫ್ ಮಾಡೋಕ್ಕೂ ಫೋನ್ ಹತ್ರ ಹೋಗೋದು, ಟೈಮರ್ ಇಡೋದೆಲ್ಲ ಬೇಕಾಗಿರೋಲ್ಲ. ಜಸ್ಟ್ ಇನ್ 1 ಕ್ಲಿಕ್ ಫೋಟೋ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಫೋಟೋನ ಮತ್ತು ಅಂದರೆ ವಿಡಿಯೋ ಆನ್ ಮಾಡಿ ಆಫ್ ಮಾಡ್ಬೋದು. ತುಂಬ ಅಡ್ವಾಂಟೇಜ್ ಫೀಚರ್ ಅಂತ ಅಂದ್ಕೊಳ್ಳಿ, ಬೆಸ್ಟ್ ಫೀಚರ್ ಅಂದ್ಕೊಳ್ಳಿ. ಕ್ರೇಜಿ ಗೈಸ್. ಕ್ಯಾಮ್ರಾ ನೋಡ್ಬೇಕು ನಾನು. ಈ ಕಡೆ ಸ್ಕ್ರೀನ್ ನೋಡಿದ್ರೆ ಪ್ರಾಪರಾಗಿ ಕಾಣಲ್ಲ. ಸೊ ಈ ಕ್ಯಾಮ್ರಾ ನೋಡಿದ್ರೆ ಇವಾಗ ಪ್ರಾಪರಾಗಿ ಕಾಣ್ತೀವಿ ಅಂತ ಅಂದ್ಕೊತೀನಿ. ಪ್ರಾಕ್ಟೀಸ್ ಮಾಡಬೇಕು, ಕ್ಯಾಮ್ರಾ ನೋಡಬೇಕು. ಕ್ಯಾಮ್ರಾ ನೋಡಿದಾಗೆ ನಾವು ನಿಮಗೆ ಅಂದರೆ ವೀಡಿಯೋದಲ್ಲಿ ನಾನು ನಿಮಗೆ ನೋಡೋ ಥರ ಕಾಣುತ್ತೆ, ಇಲ್ಲಾಂದರೆ ನಾನು ಮಿಡ್ಲಲ್ಲಿ ನೋಡೋ ಥರ ಕಾಣುತ್ತೆ, ಸ್ಕ್ರೀನಲ್ಲಿ ನೋಡೋ ಥರ ಕಾಣುತ್ತೆ. ಸೊ ಕ್ಯಾಮ್ರಾದಲ್ಲಿ ನೋಡ್ತೀನಿ. ಥಿಂಕ್ ಜಗತ್ತು ನೀವು ಹೇಗೆ ಅಂದ್ಕೊತೀರ ಹಾಗಿರುತ್ತೆ. ಸೊ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ, ಬೇರೆಯವ್ರ ಬಗ್ಗೆ ಚಿಂತೆನೂ ಮಾಡಬೇಡಿ, ಬೇರೆಯವ್ರ ಬಗ್ಗೆ ತಿಳ್ಕೊಬೇಡಿ. ಆ್ಯಂಡ್ ಜಸ್ಟ್ ಫೋಕಸ್ ಹಿಯರ್ ಲೈಕ್ ಹೌ ಐ ಆಮ್ ಫೋಕಸಿಂಗ್ ಟು ದ ಕ್ಯಾಮ್ರಾ. ಸೊ ನೀವು ನಿಮ್ಮ ಲೈಫಲ್ಲಿ ಫೋಕಸ್ ಆಗಿ. ಹಾಗೆ ಏನಾದರೂ ವೀಡಿಯೋ ಮಾಡಬೇಕಂದ್ರೆ ವೀಡಿಯೋ ಮೇಲೆ ಫೋಕಸ್ ಆಗಿ, ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಫೋಕಸ್ ಆಗಿ ಗೈಸ್.
ಗೈಸ್ ಸರ್ ಇದು ಗೈಸ್ ನಿಮ್ಗೆ ಯಾರು ಹೇಳ್ತಾರೆ ನೈಟ್ ಟೈಮಲ್ಲಿ ವಿಡಿಯೋ ಮಾಡಿದ್ರೆ ಪ್ರಾಪರಾಗಿ ಆಗಲ್ಲ ಅಂತ. ಬ್ಯಾಕ್ ಕ್ಯಾಮ್ರಾದಲ್ಲೂ ವಿಡಿಯೋ ಪ್ರಾಪರಾಗಿ ಬರುತ್ತೆ, ಬಟ್ ನಿಮ್ಮ ಆ್ಯಂಗಲ್ ಪ್ರಾಪರಾಗಿರ್ಬೇಕು ನೋಡಿ. ಸೊ ಇವಾಗ ನೋಡಿ ಆ ಥರ ಕ್ಲಿಯರಾಗಿ ಬರ್ತಿದೆ. ಸೊ ಇಲ್ಲಿ ನೋಡಿದ್ರೆ ಸ್ವಲ್ಪ ಡಾರ್ಕು, ಇಲ್ಲಿ ನೋಡಿದ್ರೆ ಫುಲ್ ಬ್ರೈಟ್, ಬಿಕಾಸ್ ನನ್ನ ಮುಂದ್ಗಡೆ ಒಂದು ಲೈಟ್ ಇದೆ. ಸೊ ಲೈಟ್ ನನ್ನ ಮೇಲೆ ಫೋಕಸ್ ಆಗಿದೆ ಆ್ಯಂಡ್ ಈ ಥರ ವಿಡಿಯೋ ಬರ್ತಿದೆ ಗೈಸ್. ಹೋಪ್ ನನ್ನ ವಿಡಿಯೋ ಕ್ಲಿಯರಾಗಿ ಬರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್ ಮುಂದಿನ ಬ್ಲಾಗಲ್ಲಿ ಸಿಗ್ಲಾ, ಬಾಯ್. ಅಕಸ್ಮಾತ್ ಹೊಡೆದ್ರೆ ಟ್ರೈಪಾಡ್ ಬಿದ್ದೋಗುತ್ತೆ, ಸೊ ಹೊಡೆಯಲ್ಲ. ಬಾಯ್ ಗೈಸ್, ಬಾಯ್. ಸೊ ಗೈಸ್ ಇವಾಗ ನನ್ನ ವಿಡಿಯೋದಲ್ಲಿ ಲೈಟ್ ಇಲ್ಲ, ಸೊ ಇವಾಗ ಲೈಟ್ ಆಗ್ತದೆ. ಇವಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಸೊ ನೀವು ಇನ್ನು ಮೊಬೈಲಿನ ಬ್ಯಾಕ್ ಕ್ಯಾಮ್ರಾಯಿಂದ ವಿಡಿಯೋ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗಿರುತ್ತೆ. ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಟಾರ್ಚ್ ಆನ್ ಮಾಡಿಬಿಟ್ಟು ಮತ್ತು ಎಕ್ಸ್ಟ್ರಾ ಲೈಟ್ ಹಾಕ್ಬಿಟ್ಟು ನೈಟ್ ಟೈಮಲ್ಲಿ ವ್ಲಾಗ್ ಮಾಡಿದ್ರೆ ತುಂಬ ಕ್ಲಿಯರಾಗಿ ಬರುತ್ತೆ. ಗೈಸ್ ನೀವು ಕೇಳ್ಬೋದು ನನ್ನ ಲೈಟ್ನ ಎಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ, ನೋಡಿದ್ರಾ, ಇದಕ್ಕೆ ಗೈಸ್ ಈ ಟ್ರೈಪಾಡ್ ತೊಗೊಂಡಿರೋದು. ಹೆಂಗೆ ಬೇಕಂಗೆ ತಿರ್ಸ್ಬೋದು ನೋಡಿ, ಕ್ರೇಜಿ ಆಗಿದೆ. ಒನ್ ಆಫ್ ದ ಬೆಸ್ಟ್ ಟ್ರೈಪಾಡ್ ಆ್ಯಂಡ್ ಸೆಲ್ಫಿ ಸ್ಟಿಕ್ ಐ ಹ್ಯಾವ್ ಎವರ್ ಬೈಡ್. ಸರಿ ಗೈಸ್. ಸೊ ಗೈಸ್ ಬಟ್ ತುಂಬ ಬೇಜಾರಾಗಿರೋದು ಏನಂದರೆ, ಈ ಒಂದು ಟ್ರೈಪಾಡ್, ಈ ಒಂದು ಸೆಲ್ಫಿ ಸ್ಟಿಕ್ ಒಂದು ವಾರ ಅಂದರೆ ಬುಕ್ ಮಾಡಿ 1 ವಾರ ಆದಮೇಲೆ 2 ವಾರ ಆದಮೇಲೆ ಸಂಡೇ ಬಜಾರ್ ಅಂದರೆ ಚಿಕ್ಕಪೇಟೆ ಮಾರ್ಕೆಟ್ಗೆ ಹೋದೆ ನಮ್ಮ ಡ್ಯಾಡಿ ಜೊತೆ. ಸೊ ಇದೇ ಸೇಮ್ ಟ್ರೈಪಾಡು ಅಲ್ಲಿ ಬಿದ್ದಿತ್ತು ನೆಕ್ಸ್ಟ್ ಲೆವೆಲ್. ಅಂದರೆ 1-2 ಪೀಸ್ ಅಲ್ಲ, ಟೋಟಲ್ 10 to 20 ಪೀಸಸ್ ಇತ್ತು. ತುಂಬ ಬೇಜಾರಾಯ್ತು ಗೈಸ್. ಈ ಟ್ರೈಪಾಡ್ನ 800 ಪ್ಲಸ್ ಕೊಟ್ಟು ತೊಗೊಂಡಿದ್ದೀನಿ, ಅಂದರೆ 900 ಅಂದ್ಕೊಳ್ಳಿ, 1000 ಅರೌಂಡ್ ಅಂದ್ಕೊಳ್ಳಿ, 909 ರುಪೀಸಲ್ಲಿ. ಸೊ ನೀವು ಸಂಡೇ ಬಜಾರ್ ಚಿಕ್ಕಪೇಟೆಯಲ್ಲಿ ಒಂದು ಏರಿಯಾಗೆ ಹೋದರೆ ಅಲ್ಲಿ ಸಿಗುತ್ತೆ. ಆ ಶಾಪಲ್ಲಿ ಸ್ಟಾಕ್ ಆಗಿದೆ, ಬಟ್ ವಿತ್ ಬಾಕ್ಸ್ ಅಲ್ಲ, ವಿತೌಟ್ ಬಾಕ್ಸ್ ತುಂಬ ತರಿಸಿದ್ದಾರೆ. ಹಾಗೆ ಗಿಂಬಲ್ ಥರನೂ ಇದೆ. ಬಟ್ ತುಂಬ ರಿಗ್ರೆಟ್ ಆಯಿತು. ನಮ್ಮ ಡ್ಯಾಡಿ ಹೇಳಿದ್ರು ಸ್ವಲ್ಪ ವೇಟ್ ಮಾಡಿದ್ರೆ ನಿನಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಿ ಅಂತ. ಬಟ್ ನ್ಯೂ ಈಸ್ ನ್ಯೂ, ಓಲ್ಡ್ ಈಸ್ ಓಲ್ಡ್. ಸೊ ಅದಕ್ಕೋಸ್ಕರ ಹೊಸದು ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಹೊಸದಕ್ಕೆ ತುಂಬ ಖುಷಿ. ಆ್ಯಂಡ್ ಇನ್ನು ಒಳ್ಳೆ ವ್ಲಾಗ್ಸ್ ಬರುತ್ತೆ. ವೇಟ್ ಗೈಸ್, ಒಳ್ಳೆ ವ್ಲಾಗ್ಸ್ನ ನೋಡ್ತಾ ಇರಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ಸೊ ಈ ಒಂದು ಟ್ರೈಪಾಡ್ ತೊಗೊಂಡು ಒಂದು ವಿಡಿಯೋ ಮಾಡೋಕ್ಕೆ ಹೋಗಿದ್ದೆ ಆ್ಯಂಡ್ ಅಲ್ಲಿ ಫ್ರೆಂಡ್ ಹೆಲ್ಪ್ ತೊಗೊಂಡಿಲ್ಲ ಅಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಫ್ರೆಂಡ್ ಹೆಲ್ಪ್ ತೊಗೊಳ್ದೆ. ವಿತೌಟ್ ಟೇಕಿಂಗ್ ಮೈ ಫ್ರೆಂಡ್ ಹೆಲ್ಪ್ ಇನ್ ರೆಕಾರ್ಡಿಂಗ್, ಐ ಜಸ್ಟ್ used my tripod as a selfie stick and also as a tripod. ಸೊ ವಿಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಥರ ಅಡ್ವಾಂಟೇಜ್ ಇದೆ ಗೈಸ್. ಬೆಸ್ಟ್ ಟ್ರೈಪಾಡ್ ಗೈಸ್. ಇದಕ್ಕಿಂತ ಲಾಂಗೆಸ್ಟ್ ಟ್ರೈಪಾಡ್ ಇದೆ, ಬಟ್ ಯೂಸ್ಗಿಲ್ಲ. ಟ್ರೈಪಾಡ್ ಅಲ್ಲ, ಸೆಲ್ಫಿ ಸ್ಟಿಕ್ ಅಂದ್ಕೊಳ್ಳಿ. ಇದು Insta360 ಕ್ಯಾಮ್ರಾಕ್ಕೋಸ್ಕರ DJI ಕಂಪ್ನಿಯವ್ರು ಮಾಡಿದ್ದಾರೆ. ತುಂಬ ಲಾಂಗ್ ಇರುತ್ತೆ, ಬಟ್ ನನಗೆ ಯೂಸ್ ಇಲ್ಲ, ಅದಕ್ಕೆ ತೊಗೊಂಡಿಲ್ಲ. ಬಟ್ ದಿಸ್ ಈಸ್ ಓವರ್ ವರ್ತ್ ಇಟ್ ಗೈಸ್, ವರ್ತ್ ಇಟ್ ಫಾರ್ ಮೀ. ಸೊ ಗೈಸ್ ಇವತ್ತಿನ ಟ್ರೈಪಾಡ್ ರಿವ್ಯೂ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಒಂದು ವ್ಲಾಗ್ ಅಲ್ಲ, ಇದು ರಿವ್ಯೂವಿಂಗ್ ವಿಡಿಯೋ. ಸೊ ಒಂದು ಟ್ರೈಪಾಡ್ನ ಮತ್ತು ಒಂದು ಸೆಲ್ಫಿ ಸ್ಟಿಕ್ನ ಯಾವ ಥರ ರಿವ್ಯೂ ಮಾಡಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪ್ರಾಪರಾಗಿ ರಿವ್ಯೂ ಆಗಿದೆ ಅಂತ, ಚೆನ್ನಾಗಿ ರಿವ್ಯೂ ಆಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. 1 ಸೆಕೆಂಡ್ ಫ್ರೇಮ್ನ ಇನ್ನು ಹಿಂದೆ ಇಡ್ತೀನಿ. 1 ಸೆಕೆಂಡ್. ಇವಾಗ ನೋಡಿ, ಇವಾಗ ಚೆನ್ನಾಗಿ ಬರ್ತಿದೆ. ಆಪೋಸಿಟಲ್ಲಿ ನಂದು ಈ ಲೈಟ್ ಇಟ್ಕೊಂಡಿದ್ದೀನಿ. ಸೊ ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಇವತ್ತಿನ ರಿವ್ಯೂವಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ಮುಂದಿನ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಅಲ್ಲಿ ತನಕ ಚಿಲ್ ಗೈಸ್, ಎಂಜಾಯ್ ಯರ್ ಲೈಫ್ ಆ್ಯಸ್ ಯು ಕ್ಯಾನ್.